ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯ ಘಟಕದ ವತಿಯಿಂದ ಕರ್ನಾಟಕದಲ್ಲಿ ಎನ್ಡಿಎದಲ್ಲಿ ಆರಿಸಿ ಬರುವಂತಹ ಎಲ್ಲ 19 ಸಂಸದರಿಗೂ ಮತ್ತು ಇತರ ಶಾಸಕರು ಇತ್ಯಾದಿ ಸೇರಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ನಮಗೆ ಈ ಬಾರಿನೂ ಕೂಡ ಎನ್ಡಿಎಗೆ ಸುಮಾರು 54% ಓಟುಗಳು ಬಂದು ಜನ ಸ್ಪಷ್ಟವಾಗಿ ಕಾಂಗ್ರೆಸ್ ಪಾರ್ಟಿಯ ವಿರುದ್ಧವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ. ಅದರ ದ್ವೇಷದಿಂದಲೇ ಬಹುಶಃ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆಯನ್ನ ಮಾಡಿದೆ ಮತ್ತು ಬೇರೆ ರಾಜ್ಯಗಳ ಕಂಪ್ಯಾರಿಸನ್ ಅನ್ನು ಕೊಟ್ಟು ಅದನ್ನು ಸಮರ್ಥಿಸುವಂತಹ ಪ್ರಯತ್ನವೂ ನಡೆದಿದೆ. ದೇಶದಲ್ಲಿ ಯಾವಾಗ ಅಂತಾರಾಷ್ಟ್ರೀಯ ಬೆಲೆಗಳು ಜಾಸ್ತಿ ಆಗಿದ್ದಾವ ಆವಾಗ ಎಕ್ಸೈಸ್ ಡ್ಯೂಟಿಯನ್ನ ಕೇಂದ್ರ ಸರ್ಕಾರ ಕಮ್ಮಿ ಮಾಡಿ ಜನರಿಗೆ ಪರಿಹಾರವನ್ನು ಕೊಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ರೆ, ಇವರು ಅರ್ಧಮರ್ಧ ಅರೆಬಂದ ಗ್ಯಾರಂಟಿಗಳನ್ನ ಕೊಡುವುದರೊಂದಿಗೆ ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆಯನ್ನ, ತೈಲ ಬೆಲೆ ಏರಿಕೆಯನ್ನ ಮಾಡಿರುವಂತದ್ದು ಕರ್ನಾಟಕದಲ್ಲಿ ಎಲ್ಲ ಬೆಲೆಗಳ ಏರಿಕೆಗೆ ಕಾರಣ ಆಗ್ತದೆ. ಇದರ ಜೊತೆಗೆ ಭ್ರಷ್ಟಾಚಾರ, ವಾಲ್ಮೀಕಿ ಹಗರಣದಲ್ಲಿ ನಡೆದಂತಹ ಭ್ರಷ್ಟಾಚಾರ, ಇದು ನೇರವಾಗಿ ಮುಖ್ಯಮಂತ್ರಿಗಳ ಜವಾಬ್ದಾರಿ ವಹಿಸ್ಕೋಬೇಕು. ಯಾರೋ ಒಬ್ಬ ಮಂತ್ರಿನ ತೆಗೆದು ತಾವೇನೋ ಸಾಚಾ ಅನ್ನೋಂಗೇನು ಪೋಸ್ ಕೊಡ್ತಾ ಇದ್ದಾರೆ. ಇದನ್ನ ಜನ ಒಪ್ಪಲ್ಲ. ಹಣಕಾಸು ಇಲಾಖೆ ನಿಮ್ಮ ಕೈಯಲ್ಲಿದೆ, ನೀವು ಇದಕ್ಕೆ ನೇರವಾಗಿ ಜವಾಬ್ದಾರರು. ಒಟ್ಟಾರೆ ಕಾನೂನು ಪರಿಸ್ಥಿತಿ ಹದಗೆಟ್ಟಿದೆ, ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಇದರ ಜೊತೆಗೆ ಬೆಲೆ ಏರಿಕೆ ಮಾಡಿ ಜನರ ಮೇಲೆ ಬರೆ ಇಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೀನಿ. ಇವತ್ತು ಮುಖ್ಯಮಂತ್ರಿಗಳು ಕೇಂದ್ರ ಕರೆದ ಸಭೆಯಲ್ಲಿ ಪಾಲ್ಗೊಳ್ತಾ ಇಲ್ಲ, ಸಚಿವರನ್ನ ಕಂದಾಯ ಸಚಿವರನ್ನ ಕಳಿಸಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಕೇಂದ್ರ ಸರ್ಕಾರ ಕರೆದಿರುವಂತಹ ಸಭೆಯಲ್ಲಿ ಪಾಲ್ಗೊಳ್ತಾ ಇಲ್ಲ, ಬದಲಾಗಿ ಕಂದಾಯ ಸಚಿವರನ್ನ ಕಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಅವರು ಯಾವ ಹಿನ್ನೆಲೆಯಲ್ಲಿ ಕೊಟ್ಟಿದ್ದಾರೆ ಅದು ನನಗೆ ಗೊತ್ತಿಲ್ಲ. GST ಇದಿರಬಹುದು. ಅದು GST ಸಭೆಗೆ ಸಾಮಾನ್ಯವಾಗಿ ಬೇರೆಯವರು ಹೋಗ್ತಾರೆ, ಅದಕ್ಕೆ ನನ್ನ ಅಭ್ಯಂತರ ಇದೆ. ತನಿಖೆ ನಡೀತಾ ಇದೆ, ತನಿಖೆ ನಡೀಲಿ. ಮತ್ತು ಯಾರು ತಪ್ಪು ಮಾಡಿದ್ದಾರೆ, ಅದು ರೇವಣ್ಣ ಇರಲಿ, ಸೂರಜ್ ರೇವಣ್ಣ ಇರಲಿ, ಯಾರೇ ಇರಲಿ, ಅತ್ಯಂತ ಕಠಿಣವಾದಂತಹ ಕ್ರಮ ಅವರ ಮೇಲೆ ಆಗಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.